ಬಸವಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಆಡಳಿತ ಮಂಡಳಿ ಅವಿರೋಧವಾಗಿ 5 ವರ್ಷ ಕಾಲ ಆಯ್ಕೆಯಾಗಿದೆ. ಅದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸೊಸೈಟಿ 16 ವರ್ಷ ಸರ್ವತೋಮುಖದಿಂದ ಅಭಿವೃದ್ಧಿಗೊಂಡು ಸ್ವಂತ ಕಟ್ಟಡವನ್ನು ಕಟ್ಟಿ ಇಲ್ಲಿವರೆಗೂ ಈ ಸಂಸ್ಥೆ ನಡೆದುಕೊಂಡು ಬಂದಿದೆ. ನಾನು ಈಗ 4ನೇ ಬಾರಿ ಅಧ್ಯಕ್ಷನಾಗಿ ನನ್ನನ್ನು ನಮ್ಮ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಈ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 2,000 ಜನ ಮೆಂಬರ್ ಇದ್ದು ಈ ವರ್ಷ ಯಾವುದೇ ಗೊಂದಲವಿಲ್ಲದೆ ಒಂದು ಸುಚಿತ್ರವಾಗಿ ಅವಿರೋಧವಾಗಿ ಆಯ್ಕೆ ಇರೋದು ಭಾಳ ಸಂತೋಷ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಎಲ್ಲ ನಮ್ಮ ಹಳೆಯ ಆಡಳಿತ ಮಂಡಳಿ ನಿರ್ದೇಶಕರುಗಳು ಹಾಗೂ ಎಲ್ಲ ಸದಸ್ಯರು, ಈಗಿನ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಸಹ ಅಧಿಕಾರಿಗಳು ಎಲ್ಲ ಸೌಜನ್ಯದಿಂದ ಕಾಪಾಡಿದ್ದಾರೆ. ಸಂಸ್ಥೆ ಎಲೆಕ್ಷನ್ ನಡೆದಿದೆ, 7-8 ಲಕ್ಷ ರೂಪಾಯಿ ಈ ಸಂಸ್ಥೆ ಲಾಸ್ ಆಗ್ತಾಯಿತ್ತು. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಯಾರೂ ಸಹ ಅನ್ಯಥ ಭಾವಿಸ್ತಲೇ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೋಸ್ಕರ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಈ ಸಂಸ್ಥೆ ಪರವಾಗಿ ಈ ಹೊಸ ನೂತನ ಆಡಳಿತ ಮಂಡಳಿ ಪರವಾಗಿ ಎಲ್ಲ ಮಾಜಿ ನಿರ್ದೇಶಕರಿಗೂ ಆಡಳಿತ ಮಂಡಳಿಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನನಗೆ ವಹಿಸಿದೆ ಈ ಸಂಸ್ಥೆ. ಈಗಿನ ಆಡಳಿತ ಮಂಡಳಿ ತಿರ್ಗಾ ನನ್ನ 4ನೇ ಬಾರಿ ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಂಡಿದೆ. ನಾನು ಪ್ರಾಮಾಣಿಕವಾಗಿ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಕಾಯ ವಾಚ ಮನಸ್ಸ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾನು ಈ ಸಂಸ್ಥೆಯನ್ನು ನಡೆಸೋದಕ್ಕೆ ನಿಮ್ಮೆಲ್ಲರ ಮುಂದೆ ನಾನು ಪ್ರಾಮಾಣಿಕವಾಗಿ ಒಪ್ಕೊತೀನಿ. ಹಾಗಾಗಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರ್ವಜನಿಕರ ಸೇವೆಗೆ ಒಳ್ಳೆಯದಾಗಲಿ. ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಎಲ್ಲೋ ಹಳ್ಳಿಯಿಂದ ಹುಟ್ಟಿ ಬೆಂಗಳೂರಿಗೆ ಬಂದು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ನಾವು ಕೊನೆಯ ನಂತರ ಹಳ್ಳಿಗೆ ಹೋಗಬೇಕಾದ ಸಂದರ್ಭ ಒಂದೇ ಬರುತ್ತೆ. ಹಾಗಾಗಿ ನಾವೇನಾದರೂ ಮಾಡಿದ್ದು ಕುಂಚಿತ್ತಾದರೂ ದಾಸರಳ್ಳಿ ಕ್ಷೇತ್ರದಲ್ಲಿ ನೆನೆಸ್ಕೊಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಆಸೆ ಈಡೇರಿಸಿದ್ದೀನಿ. ಇನ್ನೂ 2 ಆಸೆ ಇದೆ ದಾಸರಳ್ಳಿಯಲ್ಲಿ. ಈ ಬರೋ ಯುಗಾದಿ ನಂತರ ಹೊಸ ವರ್ಷ ಏನು ಯುಗಾದಿ ಬರ್ತಾ ಇದೆ, ನಮಗೆಲ್ಲರಿಗೂ ಹರ್ಷ ತಂದಿದೆ. ನಮ್ಮ ಆಡಳಿತ ಮಂಡಳಿ ಈಗಾಗಲೇ ಹರ್ಷ ತುಂಬಿದೆ. ಇವತ್ತೇ ನಮಗೆ ಯುಗಾದಿ ಹಬ್ಬ ಆಗಿದೆ. ಅವಿರೋಧವಾಗಿ ಆಯ್ಕೆಯಾಗಿದೆ ಒಂದು ವಿಸ್ಮಯ. ಬಸವಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವಿರೋಧವಾಗಿ ಆಯ್ಕೆಯಾಗಿದೆ ಅಂದರೆ ಒಂದು ನಮ್ಗೆ ಸಂತೋಷ ಆಗಿದೆ. ಸರಿ, ಎಲ್ಲರೂ ಸಹ ಸಹಕರಿಸಿದ್ದಾರೆ. ಯಾರು ಇಲ್ಲ, ಎಲ್ಲರೂ ಇದ್ರಾಗೆ ಸಂತೋಷಪೂರ್ವಕವಾಗಿ ಮನದಿಂದ ಅವರ ಮಾತನ್ನು ಹೇಳಿದರು. ನಮಗೆಲ್ಲರೂ ಫೋನ್ ಮುಖಾಂತರ ಕರೆ ಮಾಡಿ, ನೀವು ಸಂಸ್ಥೆ ಕಟ್ಟಿದ್ದೀವಿ, ಎಲ್ಲರೂ ಮಾಡಿದ್ದೀವಿ, ನೀವು ಚೆನ್ನಾಗಿ ನಡೆಸ್ತಾ ಇದ್ದೀರಾ, ನಡೆಸಿ, ನಮ್ಮ ಸಹಕಾರನೂ ಸಹ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದರು. ಅವ್ರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಇನ್ನು 2 ಕೆಲಸ ಬ್ಯಾಲೆನ್ಸ್ ಇದೆ ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಮಾಡುವಂಥದ್ದು. ಒಂದು ರುದ್ರಭೂಮಿ, ಇನ್ನೊಂದು ಆಂಬುಲೆನ್ಸ್ ಬಿಡ್ತೀನಿ ನಮ್ಮ ಸೊಸೈಟಿ ಪರವಾಗಿ ಸಾರ್ವಜನಿಕರ ಸೇವೆಗೆ. ಈ 2 ಕೆಲಸವನ್ನು ನಾನು ಶೀಘ್ರದಲ್ಲೇ ಇದನ್ನು ಮುಂಚೂಣಿಯಲ್ಲಿ ಎಲ್ಲ ಕೆಲಸ ಮುಗಿದಿದೆ. ಇನ್ನು ಕೆಲವೇ ದಿನದಲ್ಲಿ 2 ಕೆಲಸವನ್ನು ಮಾಡಿ ಈ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ ಅಂತ ನಿಮ್ಮೆಲ್ಲರ ಸಹಕಾರದ ಮುಂದೆ ನಿಮ್ಮ ಮಾಧ್ಯಮ ಮುಂದೆ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. 12 ಜನ ಆಯ್ಕೆಯಾಗಿದ್ದಾರೆ. ಈಗ ಪ್ರಥಮವಾಗಿ PH ರಾಜು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪರಮೇಶ್ ಅವರು ಉಪಾಧ್ಯಕ್ಷರಾಗಿ ಅವರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೋಮಶೇಖರ್ ಅವರು 10 ವರ್ಷ ಉಪಾಧ್ಯಕ್ಷ ಆಗಿದ್ದರು, ಅವರು ನಿರ್ದೇಶಕರಾಗಿ ಮುಂದುವರೆದಿದ್ದಾರೆ. GR ಮಲ್ಲಯ್ಯ ಸಾರು ಅವರು ಫೋಲ್ಡರ್ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಲಕ್ಷ್ಮಯ್ಯ ಸಾರು ಅವರು ಸಹ ನಿರ್ದೇಶಕರಾಗಿ, ಹಳುಬರು ಅವರು ಸಹ ಆಯ್ಕೆಯಾಗಿದ್ದಾರೆ. ಪರಮೇಶ್ ಅವರು ಈಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ವಿ. ಎಲ್ ಸಿದ್ದೇಶ್ ಅವರು ವಕೀಲರು ಸಾಹೇಬರು ಅವರು ಸಹ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ರವಿಕುಮಾರ್ ಹೊಸದಾಗಿ BC ರವಿಕುಮಾರ್ ಅವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿದೆ. ಮುನಿಯಲ್ಲಪ್ಪ ಅವರು ಹಿಂದುಳಿದ SC ಕೋಟಾದಲ್ಲಿ ಅವರು ಸಹ ಇದು 4ನೇ ಬಾರಿ ಅವರು ಸಹ ಆಯ್ಕೆಯಾಗಿದ್ದಾರೆ. ಆಮೇಲೆ ಕಟ್ಟೆಬಸವರು ಅವರು ಸಹ ಮೀಸಲಾತಿ ಪ್ರವರ್ಗದಿಂದ ಆಯ್ಕೆ ಮಾಡಿದ್ದಾರೆ 2ನೇ ಬಾರಿಗೆ. ನಮ್ಮ ಕಾಂತರಾಜ್ ಅವರು ಸಹ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸುಜಾತಕ್ಕನವರು ಇದು 3ನೇ ಬಾರಿಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ಪುಷ್ಪಕಲಾ ಜಿ ಅವ್ರನ್ನ ಈ ವರ್ಷ ಅವರಿಗೆ 5 ವರ್ಷ ಅವಕಾಶ ಮಾಡಿಕೊಟ್ಟಿದೆ, ಅವರು ಅವಿರೋಧವಾಗಿ. ಈ 12 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿ ವೃಂದದವರೆಗೂ ಈ ಹೊಸ ಆಡಳಿತ ಮಂಡಳಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.